ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಶನಿವಾರ ರಾಮಾಯಣ ಒಂದು ಭಾಗನ ಹಾಕೋಕ್ಕಾಗಿಲ್ಲ, ಎಲ್ಲರ ಹತ್ರ ಸಾರಿ ಕೇಳ್ತೀನಿ. ಹಾಗೆಯೇ ಈಗ ರಜಾ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಒಂದೊಂದು ದಿವಸ ಒಂದೊಂದು ಕಡೆ ಹೋಗೋದಿರುತ್ತೆ. ಹಾಗಾಗಿ ಹೋಗೋ ಕಡೆದನ್ನ ಹಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಹೋಗಿಲ್ದಿರೋ ದಿವಸದ್ದು ರಾಮಾಯಣ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ರಜಾ ಮುಗಿಯೋ ತನಕ ಅಷ್ಟೇ, ಆಮೇಲೆ ಎಲ್ಲ ಸರಿಯಾಗಿ ಹಾಕ್ತೀನಿ ಅಂತ ಎಲ್ಲರಲ್ಲೂ ಹೇಳ್ತಾ, ಇವತ್ತಿನ ದಿವಸ ನಾವು ಅಡಿಬೈಲು ಶ್ರೀ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಚಿಕ್ಕಮಂಗ್ಳೂರಿಂದ ನಾವು ಪ್ರೆಸೆಂಟ್ ಹೊರಟಿರೋದು ಚಿಕ್ಕಮಂಗ್ಳೂರಿಂದ ಅಡಿಬೈಲು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ 76 ಕಿಲೋಮೀಟರ್ ಇದ್ದು 2 ತಾಸು ಜರ್ನಿ ಇರುತ್ತೆ. ನಾವೆಲ್ಲ ಫ್ಯಾಮಿಲಿ, ಮಾಮ ಹಾಗೆಯೇ ಅಮ್ಮ, ಆಂಟಿ, ನನ್ನ ಮಕ್ಕಳು ಎಲ್ಲರೂ ಸೇರಿ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ಬಸ್ ಮಾಡಿದ್ದಾರೆ, ಬಸ್ ಒಳಗೆಲ್ಲ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಟ್ರಿಪ್ಪು ಅಂತ, 1 ಡೇ ಟ್ರಿಪ್. ಹಾಗೆಯೇ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ತುಂಬ ಖುಷಿಯಿಂದ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ. ಹಾಗೆಯೇ ಅಲ್ಲಿ ಅಡಿಬೈಲು ರಂಗನಾಥ ಸ್ವಾಮಿ ಟೆಂಪಲ್ ಒಳಗೆ ರಂಗನಾಥ ಸ್ವಾಮಿ, ತುಳಸಿಯಮ್ಮ ದೇವಿ ಇದ್ದಾರೆ. ಹಾಗೆ ಸ್ವಲ್ಪ ಕೆಳಗಡೆ ಹೋದರೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ. ಆ ನಂತರ ಭೂತಪ್ಪ ಸ್ವಾಮಿ ಕೂಡ ಇದೆ. ಅಲ್ಲೆಲ್ಲ ದೇವರಿಗೂ ನಾವು ಪೂಜೆ ಮುಗಿಸಿ ನಂತರ ಬೇಲೂರಿಗೆ ಬಂದ್ವಿ. ಅಲ್ಲಿ ಬೇಲೂರು ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಫೋಟೋ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಇದರೊಳಗೆ, ಅದನ್ನು ಸಹ ನೀವು ನೋಡ್ಬೋದು. ಆಮೇಲೆ ಬಸ್ಸಲ್ಲಿ ತುಂಬ ಇಷ್ಟಪಡೋರು ಹೋಗಿ ಬರ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸ್ಮೆಂಟ್ ಎಲ್ಲ ಅಲ್ಲಿ. ಒಂದು 2 ತಾಸು ಜರ್ನಿ, ತುಂಬ ಚೆನ್ನಾಗಿದೆ ಪ್ಲೇಸ್ಮೆಂಟ್ ಎಲ್ಲ. ಹಾಗೆಯೇ ಎಲ್ಲರಿಗೂ ಖುಷಿ ಕೊಡುತ್ತೆ ಅಲ್ಲಿ ಹೋದಾಗ. ಬೆಟ್ಟದ ಮೇಲೆ ನಿಂತಾಗ ಪೂರ್ತಿ ಗ್ರೀನರಿ ಇರುತ್ತಲ್ವ, ಹಾಗಾಗಿ ತುಂಬ ಖುಷಿಯಾಗುತ್ತೆ ಆ ಪ್ಲೇಸ್ಮೆಂಟ್ ಎಲ್ಲ ನೋಡೋಕ್ಕೆ. ನಾವು ಈ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಖುಷಿ ಕೊಡ್ತು. ನಾವು ವರ್ಷನೂ ಹೋಗ್ತಿರ್ತೀವಿ ಅಲ್ಲಿಗೆ. ಹಾಗೆಯೇ ಎಷ್ಟು ಆ್ಯಡ್ ಮಾಡೋಕ್ಕಾಗುತ್ತೆ ಅಷ್ಟು ಪಿಕ್ಸ್ ಎಲ್ಲ ಆ್ಯಡ್ ಮಾಡಿ ನಿಮಗೆ ಎಲ್ಲ ದೇವಸ್ಥಾನದ ಸುತ್ತಮುತ್ತ ತೋರಿಸೋಕ್ಕೆ ಇಷ್ಟಪಟ್ಟು ಎಲ್ಲ ಇದು ಪಿಕ್ಗಳನ್ನು ಹಾಕಿದ್ದೀನಿ. ದಯವಿಟ್ಟು ಯಾರು ನೋಡ್ತಿರಲ್ಲ ಅವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯ ಏನು ಅಂದರೆ ಸ್ನೇಹಿತರೆ, ನಾವು ಅಡಿಬೈಲು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಯಾವ ವೆಹಿಕಲಲ್ಲಿ ಹೋಗ್ತೀವಿ ಅದೇ ವೆಹಿಕಲ್ಲು ದೇವಸ್ಥಾನ ತನಕನೂ ಹೋಗುತ್ತೆ. ಮತ್ತು ಇನ್ನೊಂದು ದಾರಿ ಇದೆ, ಬೆಟ್ಟನ ಹತ್ತಿ ಸಹಿತ ಹೋಗ್ಬೋದು. ನಾನು ತುಂಬ ವರ್ಷದಿಂದ ಹೋಗಬೇಕು ಅಂತ ಆಸೆಪಟ್ಟು ಈ ಸತಿ ಹೋಗಿದ್ದೆ. ಬಿಸಿಲಿರೋ ಕಾರಣದಿಂದ ತುಂಬ ಸುಡ್ತಿತ್ತು ಬೆಟ್ಟ, ಬೇಗ ಹತ್ತಬೇಕು, ತುಂಬ ಸುಸ್ತಾಗುತ್ತೆ. ಈ ಸತಿ ಹತ್ತಲೇಬೇಕು ಅಂತ ಹತ್ತಿದೆ, ಅದೊಂದು ತುಂಬ ಖುಷಿ ಆಯಿತು ನನಗೆ. ಸ್ನೇಹಿತರೆ, ಮತ್ತೊಂದು ವಿಚಾರ ಏನು ಅಂತಂದರೆ, ಅಡಿಬೈಲು ರಂಗನಾಥ ಸ್ವಾಮಿ ಬೆಟ್ಟನ ಮುಗಿಸಿ ಬರುವಾಗ ಬೇಲೂರಿಗೆ ಹೋಗೋಕ್ಕೂ ಅಡಿಬೈಲು ರಂಗನಾಥ ಸ್ವಾಮಿ ದೇವಸ್ಥಾನದ ಮಧ್ಯಭಾಗದಲ್ಲಿ ಒಂದು ಜನ್ನಾಪುರ ಅಂತ ಸಿಗುತ್ತೆ. ಅಲ್ಲಿ ವೀರಾಂಜನೇಯ ಸ್ವಾಮಿಯ ಒಂದು ದೊಡ್ಡ ಸ್ಟ್ಯಾಚು ಇದೆ. ಅಲ್ಲಿ ಸಹಿತ ನಾವು ಇಳಿದು ಪೂಜೆ ಮಾಡಿ ಅಲ್ಲೂ ಕೆಲವೊಂದು ಪಿಕ್ಗಳನ್ನು ತೆಕ್ಕೊಂಡ್ವಿ. ಆ ಒಂದು ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿದೆ, ಅದನ್ನು ಕೂಡ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಆ ಒಂದು ಕೆಲವೊಂದು ಪಿಕ್ಗಳು ಇವು. ಶ್ರೀ ಅಡಿಬೈಲು ರಂಗನಾಥ ಸ್ವಾಮಿಗೆ ಯಾರೆಲ್ಲ ಹೋಗ್ತಾರಲ್ಲ ಆ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸಹಿತ ಇರುತ್ತೆ. ಅದು ಪ್ರತಿದಿನ ಇರಲ್ಲ, ಶನಿವಾರ ಮಾತ್ರ ಇರುತ್ತೆ. ಶನಿವಾರ ವಿಶೇಷ ಪೂಜೆ ಸಹಿತ ಇರುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಟ್ರಿಪ್ ನಮಗೆ ತುಂಬ ಖುಷಿ ಕೊಡ್ತು. ಹಾಗೆಯೇ ಎಲ್ಲರೂ ಆದಷ್ಟು ಹೋಗೋಕ್ಕೆ ಇಷ್ಟಪಡೋರೆಲ್ಲ ಹೋಗಿ ಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್.